ಗೋವಿಂದ ಕಾರಜೋಳ ಪಾಲಾಗಿದೆ ಚಿತ್ರದುರ್ಗ ಬಿಜೆಪಿ ಟಿಕೆಟ್. ಕೋಟನಾಡಿನಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಕುತೂಹಲ ಹೆಚ್ಚಾಗಿತ್ತು. ಇದೀಗ ಚಿತ್ರದುರ್ಗ ಬಿಜೆಪಿ ಟಿಕೆಟ್ ಘೋಷಣೆಯಾಗಿದ್ದು ಗೋವಿಂದ ಕಾರಜೋಳ ಪಾಲಾಗಿದೆ. ಶಾಸಕ ಕುತೂಹಲ ಮೂಡಿಸಿರೋದು ಶಾಸಕ ಮತ್ತೆ ಪುತ್ರನ ನಡೆ. ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಚಂದ್ರಪ್ಪ ಪುತ್ರ ರಘುಚಂದ್ರನ್, ಬಹುತೇಕ ಅವರಿಗೆ ಅಂತಾನೆ ಹೇಳಲಾಗಿತ್ತು. ಆದ್ರೆ ಇಲ್ಲಿ ವಿರೋಧವನ್ನ ಲೆಕ್ಕಿಸದೆ ಮಾಜಿ ಡಿಸಿಎಂಗೆ ವರಿಷ್ಠರು ಮಣೆ ಹಾಕಿರೋದು. ಹೀಗಾಗಿ ಈ ರಘುಚಂದ್ರನ್ ಅವರ ನಡೆ ಏನಿರುತ್ತೆ, ಚಂದ್ರಪ್ಪ ಅವರ ನಡೆ ಏನಿರುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಬಿಎಸ್ ಯಡಿಯೂರಪ್ಪ ಆಪ್ತ ವಲಯದಲ್ಲಿ ಚಂದ್ರಪ್ಪ ಗುರುತಿಸಿಕೊಂಡಿದ್ರು. ಎಂ ಚಂದ್ರಪ್ಪ ಅವರ ಅಸಮಾಧಾನ ಶಮನಕ್ಕೆ ಬಿಎಸ್ವೈ ಅಸ್ತ್ರ ಬಳಕೆ ಮಾಡುವ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಮಾಧುಸ್ವಾಮಿ ಅವರ ಅಸಮಾಧಾನಗೊಂಡಾಗ್ಲೂ ಬಿಎಸ್ವೈ ಅಸಮಾಧಾನ ಶಮನಕ್ಕೆ ಮುಂದಾಗಿದ್ರು. ಇದೀಗ ಚಂದ್ರಪ್ಪ ಅವರು ಬಿಎಸ್ವೈ ಆಪ್ತರ ಅಲ್ಲಿ ಗುರುತಿಸಿಕೊಂಡವರು. ಅವರ ಅಸಮಾಧಾನ ಶಮನಕ್ಕೆ ಬಿಎಸ್ವೈ ಅವರಿಂದ ಸಾಧ್ಯ ಅಂತ ವರಿಷ್ಠರು ಮನಗಂಡ ರೀತಿ ಕಾಣಿಸ್ತಾ ಇದೆ. ಹಾಗಾಗಿ ಒಂದು ಕಡೆ ಇಲ್ಲಿ ಮುಂದಿನ ನಡೆ ಬಗ್ಗೆ ಏನು ಹೇಳ್ತಾ ಇಲ್ಲ ಚಂದ್ರಪ್ಪ ಅವರು. ರಘುಚಂದ್ರನ್ ಅವರು ಚಿತ್ರದುರ್ಗದಿಂದ ಪ್ರಬಲ ಆಕಾಂಕ್ಷಿಯಾಗಿದ್ರು ರಘುಚಂದ್ರನ್. ಅದರಲ್ಲಿ ಗೋವಿಂದ ಕಾರಜೋಳ ಹೆಸರು ಮುನ್ನೆಲೆಗೆ ಬರ್ತಾ ಇದ್ದಂತೆ ಧರಣಿ ಕೂಡ ನಡೆಸಿದ್ರು, ಭಾರಿ ಪ್ರತಿಭಟನೆ ಕೂಡ ನಡೆಸಿದ್ರು, ಮುತ್ತಿಗೆ ಹಾಕಿ. ವಿನೇಶ್ ಕುಮಾರ್ ಸೌತೆಕಾಯಿ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 25 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಆಕ್ರೋಶ ವ್ಯಕ್ತಪಡಿಸಿದ್ರು ಜಿಲ್ಲಾ ಬಿಜೆಪಿ ಕಚೇರಿಗೆ. ಒಂದು ದೊಡ್ಡ ಹೈ ಡ್ರಾಮಾವಾಗಿತ್ತು. ಗಾಜು ಒಡೆದು ಕೆಂಡಾಮಂಡಲರಾಗಿದ್ರು. ಇದೀಗ ಯಾವ ರೀತಿ ಸಮಾಧಾನಗೊಳ್ತಾರೆ ಕಾದ್ ನೋಡಬೇಕಾಗಿದೆ. ಇನ್ನು ಗೋವಿಂದ ಕಾರಜೋಳ ಅವರು ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಬಿಎಸ್ವೈ ಅವರನ್ನ ಭೇಟಿಯಾಗಿದ್ದಾರೆ. ಬಿಎಸ್ವೈಯೇ ಇದಕ್ಕೆ ಸೂಕ್ತ ವ್ಯಕ್ತಿ ಅಸಮಾಧಾನ ಶಮನಕ್ಕೆ ಅಂತ ಮನಗಂಡಂತೆ ಕಾಣ್ತಾ ಇದೆ. ಹಾಗಾದ್ರೆ ಭೇಟಿ ಸಂದರ್ಭ ಏನು ಹೇಳಿದ್ರು ನೋಡೋಣ ಬನ್ನಿ. ಚಿತ್ರದುರ್ಗ ಇವಾಗ ನಿಮ್ಗೆ ಟಿಕೆಟ್ ಅನೌನ್ಸ್ ಆಯ್ತಲ್ಲ, ಅಪೋಸಿಷನ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಟಫ್ ಇದಾರಲ್ವ ಸರ್, ನಿಮಗೆ ಟಫ್ ಇದಾರಲ್ವ? ನಿಮ್ಮದೆಲ್ಲ ಸಹಕಾರ ಇರಲಿ. ಥ್ಯಾಂಕ್ ಯು. ಅದು ನಂಬರ್ ನನ್ನ ನಂಬರ್ ಅವ್ರು ಇರೋದು ಒಂದಷ್ಟು ಸೀಟಿಗಳು. ಚಿತ್ರದುರ್ಗ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಆಯ್ಕೆ ಮಾಡಿದ್ದಾರೆ. ಅದಕ್ಕಾಗಿ ಮೊಟ್ಟ ಮೊದಲಿಗೆ ನಮ್ಮ ಪಕ್ಷದ ಎಲ್ಲ ನಾಯಕರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇದೊಂದು ಜೀವನದಲ್ಲಿ ಅವಕಾಶ. ಶ್ರೀ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಲೋಕಸಭೆಯಲ್ಲಿ ಕೆಲಸ ಮಾಡಲಿಕ್ಕೆ ನಮಗೊಂದು ಅವಕಾಶ ದೊರಕಿದೆ. ನಮಗೆಲ್ಲ ಆದರ್ಶ ನರೇಂದ್ರ ಮೋದಿಜಿಯವರು. ಭಾರತೀಯ ಜನತಾ ಪಕ್ಷ ಹಾಗೂ JDS ಪಕ್ಷ ಎರಡೂ ಜಂಟಿಯಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾವೆ. ನೋಡಿ, ಚಿತ್ರದುರ್ಗದ ಎಲ್ಲ ನಾಯಕರು, ನಮ್ಮ ಪಕ್ಷದ ಶಾಸಕರು, ಮಾಜಿ ಶಾಸಕರು ಮತ್ತು ಈಗಿರ್ತಕ್ಕಂಥ ಹಾಲಿ ಸಂಸದರು, ಕೇಂದ್ರದ ಮಂತ್ರಿಗಳಾದ ನಾರಾಯಣ ಸ್ವಾಮಿಯವರು ಎಲ್ಲರೂ ನನ್ನದೇ ಹೆಸರು ಹೇಳಿ ಅವ್ರಿಗೆ ಕೂಡ ಈ ಸೀನಿಯರ್ ಇದ್ದಾರೆ, ಅನುಭವಸ್ಥರಿದ್ದಾರೆ, ಒಳ್ಳೇದಾಗ್ತದೆ ಅನ್ನೋ ದೃಷ್ಟಿ ಭರವಸೆಯನ್ನಿಟ್ಟುಕೊಂಡು ನನಗೆ ಟಿಕೆಟ್ ನೀಡಿದ್ದಾರೆ. ಅವರ ನಿರೀಕ್ಷೆಗೆ ತಕ್ಕಂತೆ ನಾನು ಕೆಲಸ ಕಾರ್ಯಗಳನ್ನು ಮಾಡ್ತೀನಿ.